ಎಸ್ ಸರ್. ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ. BSNL ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಫ್ರಾಂಚೈಸಿ ಮಿತ್ರರ ಸಹಯೋಗದೊಂದಿಗೆ ಕನ್ನಡ ಬಾವುಟವನ್ನು ಧ್ವಜಾರೋಹಣ ಮಾಡಬೇಕು. ಈ ಕಾರ್ಯಕ್ರಮಕ್ಕೆ ನಮ್ಮ ವಿಶೇಷ ಅತಿಥಿಗಳು ಹಾಗೂ ನಮ್ಮ ಮುಖ್ಯ ಅತಿಥಿಗಳು ಬೆಂಗಳೂರಿನಿಂದ ಬಂದಿದ್ದಾರೆ. ಅವ್ರನ್ನೆಲ್ಲ ನಾನು ಪ್ರಾರ್ಥಿಸ್ತಾ ಇದ್ದೀನಿ, ನಮ್ಮ ಧ್ವಜಾರೋಹಣನ ನೆರವೇರಿಸ್ಕೊಡ್ಬೇಕು ಅಂತ. ಭಾರತ ಜನನಿಯ ತನು ಜಾತೆ ಶಂಕರ ನಮನುಜ ವಿದ್ಯಾರಣ್ಯ ಸತೀಶ್ವರ ಮಧ್ವರ ದಿವ್ಯಾರಣ್ಯ ಬ್ರಹ್ಮ ಷಡಕ್ಷರಿ ರಾಮಾನಂದ ಕಬೀರನ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ. ರಾಮ ಗಾಯಕ ವೈಣಿಕರ ರಾಮ ನುಡಿ ಕುಣಿದಾಡ ಕರ್ನಾಟಕ ಮಾತೆಗೆ. ವಿಶೇಷ ಸಂದರ್ಭದಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕ ಮತ್ತು ಬಾಂಬೆ ವಿಧಾನಸಭಾ ಸದಸ್ಯರಾದ ಎ.ಜೆ. ದೊಡ್ಡಬೇಟಿ ತಕ್ಷಣವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಧಾರವಾಡದ ಜಕ್ಕಲಿಯಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದರು. ಇದಕ್ಕೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿತ್ತು. ನಂತರ ಹುಬ್ಬಳ್ಳಿಯಲ್ಲಿ ನಡೆದ ಗಲಭೆಯಲ್ಲಿ ಹಲವರು ಗಾಯಗೊಂಡರು ಮತ್ತು ಹಲವರನ್ನು ಬಂಧಿಸಲಾಯಿತು. ಹೀಗೆ ಈ ಎಲ್ಲ ಹೋರಾಟಗಾರರ ಶ್ರಮದ ಫಲವಾಗಿ ಮೈಸೂರು ರಾಜ್ಯ ಅಂದರೆ ಇಂದಿನ ಕರ್ನಾಟಕವನ್ನು ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಲು ಅಂಗೀಕರಿಸಲಾಯಿತು. ನವೋದಯ ವಿಭಾಗದಲ್ಲಿ ನಮಗೆಲ್ಲ ದಾರಿದೀಪ ಆಗಿರುತ್ತಾರೆ. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಮ್ಮ BSNL ಸೇವೆಗಳು. ಎಲ್ಲರೂ ನಮಸ್ಕಾರ. I cannot tell you in Kannada right now, although I have been trying since long time, but I could not reach to that level that I can fluently speak on this occasion. So please forgive me. I'll continue my speech. I'll tell you, this is my second celebration I am attending. Already on 1st November we have already celebrated in our circle office with our Honorable CGM Mrs. N. Sujata by hoisting the flag on this auspicious day. So the way I am seeing this
a celebration is being conducted all across the Karnataka, it has moved me a lot. This kind of celebration we don't celebrate in our home state. I have never found, but this is your love and affection towards your state and your commitment. I salute to all Kannadiga for their and commitment towards their statehood. Just I was reading the background of this formation day. So I came to know that initially in 1956, when this reorganization of the state took place on the linguistic basis, that time, do you know what was the state name? Mysore state. It was used to be called Mysore state. So later on, in 1973, I think its name was changed to Karnataka. I don't know what is the background behind this change. I have to go in and read back to the history. Then I will, in the next celebration day, I will explain to you. So, this is the background, and that is the very inspiring that everything has some significance. So, but I forgot today. ಸರ್ ನಾವು ನಾಲ್ಕು ನಾನೇ ಓಕೆ ನಾನು ಕರ್ನಾಟಕವನ್ನ ಪ್ರೀತಿಸುತ್ತೇನೆ. ಹೊಡೆದು ಚಪ್ಪಾಳೆ ರೀ. ಶ್ರೀಯುತರು ಮೂಲತಃ ಮಂಡ್ಯ ಜಿಲ್ಲೆಯವರು. ಅವರಲ್ಲಿ ಒಂದು ಮಾನವೀಯತೆ ಇದೆ. ಅದಕ್ಕೆ ನಾವು ಜೋರಾಗಿ ಚಪ್ಪಾಳೆಯನ್ನು ಕೊಡಬೇಕು. ಒಂದು. ಎರಡನೇದು ಸಿಂಪ್ಲಿಸಿಟಿ, ಸರಳತೆ. ನೋಡಿ, ಇವತ್ತು ನಮ್ಮ ಸಂದೇಶ್ ಕುಮಾರ್ ಸರ್ ಅವ್ರನ್ನ ಆ ಸರಳತೆ ಇದೆಯಲ್ಲ, ಯಾರು ಕೂಡ ಭೇಟಿ ಮಾಡ್ಬೋದು. ಅವರಷ್ಟು ತುಂಬ ಸರಳತೆಯಿಂದ ಎಲ್ಲರನ್ನು ನಡೆಸ್ಕೋತಾರೆ. ಹಾಗೆ ಒಂದು ಮೆಸೇಜ್ ಕೂಡ ಕೊಡ್ತಾರೆ, ಏನಂದರೆ ನನ್ನ ಸಂಸ್ಕೃತಿ, ನಾನು ಕಲಿತಿದ್ದು, ನಾನು ಬೆಳೆದಿದ್ದು, ನಾನು ಕೊನೆ ಉಸಿರವರೆಗೂ ಫಾಲೋ ಮಾಡ್ತೀನಿ ಅಂತ. ಇನ್ನೊಂದು ವಿಚಾರ ಸೇರಿಸಿ ಹೇಳ್ತಾ ಇದ್ದೀನಿ. ಅವರು ಇದೀವರೆಗೂ ಎಷ್ಟು ಪ್ರಕರಣದ ಬಗ್ಗೆ ಹೇಳಿದ್ರು, ಅವ್ರು ಹಿಡಿದಂಥ ಕೇಸ್ಗಳಲ್ಲಿ ಎಷ್ಟೇ ಪ್ರೆಷರ್ ಇದ್ರು, ಪೊಲಿಟಿಕಲಿ ಎಷ್ಟೇ ಪ್ರೆಷರ್ ಇದ್ರು, ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿ ನ್ಯಾಯ ಕೊಡಿಸಿದಂಥ ಮಹಾನ್ ವ್ಯಕ್ತಿತ್ವ ಮತ್ತು ಪೊಲೀಸ್ ಅಧಿಕಾರಿ. ಅವರಿಗೊಂದು ಜೋರಾಗಿ ಚಪ್ಪಾಳೆ ಕೊಡಿ. ನನ್ನೆಯ ಹಿರಿಯ ಕವಿ BM ಶ್ರೀ ಅವರು ಕನ್ನಡದ ಬಗ್ಗೆ, ಕನ್ನಡದ ಏಕೀಕರಣಕ್ಕಾಗಿ ಶ್ರಮಿಸುವ ವೇಳೆಯಲ್ಲಿ ಅವರು ಒಂದು ಪದ್ಯವನ್ನು ಬರೆದಿದ್ದಾರೆ. ಏರಿಸಿ ಹಾರಿಸಿ ಕನ್ನಡದ ಭಾವುಟ, ಸಿರಿಗನ್ನಡನ ಗೆಲ್ಲೆ ಸಿರಿಗನ್ನಡನ ಬಾಳ್ಗೆ ಅಂತ. ಸಿರಿಗನ್ನಡ ಗೆಲ್ಲಲಿ, ಸಿರಿಗನ್ನಡ ಬಾಳಲಿ ಅನ್ನುವ ಅತ್ಯಂತ ಆಳದ ತಾತ್ಪರ್ಯದ ಮೂಲಕ ಅವರು ಕನ್ನಡ ಭಾವದ ಬಗ್ಗೆ ಒಂದು ಕವಿತೆಯನ್ನು ರಚನೆ ಮಾಡ್ತಾರೆ. ಅದರ ಇನ್ನೊಂದು ನಮ್ಮ ಹಿರಿಯ ಕವಿ DS ಕರ್ಕಿ ಅವರು ಹೇಳಿದ್ದಾರೆ, ಕಚ್ಚೇವು ಕನ್ನಡದ ದೀಪ, ಸಿರಿನುಡಿಯ ದೀಪ, ಬಲವೆತ್ತಿ ತೋರುವ ದೀಪ. ಕನ್ನಡದ ದೀಪಗಳನ್ನು ಮನೆ ಮನೆಯಲ್ಲಿ ಹೆಚ್ಚುತ್ತಾ ಹೋದ ಹಾಗೆ ಮನಸ್ಸಿನಲ್ಲಿ ಒಂದು ಒಲವು, ಬಲವು ಮೂಡುತ್ತದೆ. ಅದನ್ನು DS ಕರ್ಕಿ ಅವರು ಸಾಂಕೇತಿಕವಾಗಿ ಕಾವ್ಯದ ಮೂಲಕ ಹೇಳಿದ್ದಾರೆ. ಅದೇ ರೀತಿ ಈ ದಿವಸ ನಾವು ದೀಪವನ್ನು ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದೆ. ಹುಯಿಗೋಡ ನಾರಾಯಣ ರಾಯ್ ಕನ್ನಡ ಏಕೀಕರಣಕ್ಕಾಗಿ ಶ್ರಮಿಸಿದಂತಹ ಮಾನೀಯರು. ಅವರು ತಮ್ಮ ಕವಿತೆಯಲ್ಲಿ ಉದಯವಾಗಲಿ ನಮ್ಮ ಚೆಲುವು ಕನ್ನಡ ನಾಡು ಅಂತ ಕವಿತೆಯನ್ನು ಬರೆದಿದ್ದಾರೆ. ಈ ದಿವಸ ಭಾರತ ಸಂಚಾರ ನಿಗಮದ ಎಲ್ಲ ಬಂಧುಗಳು, ನೀವು ಕನ್ನಡದ ಬಗ್ಗೆ ಇಷ್ಟೊಂದು ಅಭಿಮಾನವನ್ನು ಹೊಂದಿ ಕನ್ನಡ ಭಾಷೆ, ಕನ್ನಡ ನೆಲ, ಕನ್ನಡ ಜಲದ ಬಗ್ಗೆ ಒಂದು ವಿಶೇಷ ಜಾಗೃತಿಯನ್ನು ಇರ್ತಕ್ಕಂಥ ಕಾರ್ಯಕ್ರಮವನ್ನು ಈ ದಿವಸ ಆಯೋಜನೆ ಮಾಡಿ ಕನ್ನಡದ ತೇರನ್ನು ಎಳಿತಾ ಇದ್ದೀರಾ. ಅದಕ್ಕೆ ನಾನು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಬಹುಮುಖ್ಯವಾದಂಥ ವಿಷಯ ನಾನು ಗಮನಿಸಿರೋದು, ಈ ದಿವಸ ನಾನು ತಾಯಿ ಭುವನೇಶ್ವರಿಯನ್ನು ನೋಡಿದೆ, ಅಣ್ಣ ಬಸವಣ್ಣನನ್ನು ನೋಡಿದೆ, ವೀರವನಿತೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯನ್ನು ನೋಡಿದೆ. ಎಲ್ಲರನ್ನ ನೀವು ಮಕ್ಕಳ ರೂಪದಲ್ಲಿ ಈ ದಿವಸ ವಿಶೇಷ ಆಸೆಯಿಂದ ಪೋಷಕರು
ಅವರಿಗೆ ಪೋಷಕನ ಹಾಕಿ ಕರ್ಕೊಂಡು ಬಂದಿದ್ರಿ ಈ ಕಾರ್ಯಕ್ರಮಕ್ಕೆ. ಅವ್ರನ್ನ ನೋಡ್ತಾ ಇದ್ರೆ ನಮ್ಮಲ್ಲಿ ಏನೋ ಒಂದು ಆನಂದದ ಸುದೆ ಹರಿತಾ ಇತ್ತು. ಈ ಒಂದು ಮಕ್ಕಳನ್ನ ಆ ರೀತಿ ತಯಾರು ಮಾಡಿದ್ರಿಂದ ನಿಮ್ಮನ್ನೆಲ್ಲ ಅಭಿನಂದಿಸ್ತೀನಿ. ಆ ಎಲ್ಲ ನಮ್ಮ ಮಹನೀಯರನ್ನ ನೆನಪು ಮಾಡಿಕೊಟ್ರಿ ಈ ದಿವಸ. ಎಷ್ಟು ಸಾಂಪ್ರದಾಯಿಕ ಶೈಲಿ, ನೀವೆಲ್ಲರೂ ಎಲ್ಲ ಪಂಚೆ ಶರ್ಟ್ ಹೊತ್ತಿರೋರು ಮತ್ತು ಮಾತೆಯರು ಬಹಳ ಸಾಂಪ್ರದಾಯಿಕ ಉಡುಗಿನಲ್ಲಿ ಬಂದಿದ್ದೀರಿ. ಇದೊಂದು ಕನ್ನಡದ ಬಗ್ಗಿನ ಅತ್ಯಯಮಾನವಾದಂತಹ ಪ್ರೀತಿಯನ್ನ ತೋರಿಸ್ತಾ ಇದೆ. ತುಂಬಾ ಖುಷಿ ಪಡುವಂತ ವಿಷಯ. ನಿಮ್ಮ ಈ ಕಾರ್ಯಕ್ರಮ ಜನರ ಕಡೆ, ಜನರ ದೃಷ್ಟಿಕೋನದ ಕಡೆ, ಜನರ ಒಂದು ಪ್ರಖ್ಯಾತ ಕಡೆ, ಜನರ ಎದುರು ಕಡೆ ಹರಿಬೇಕು ಅಂತ ನಾನು ಆಶಿಸ್ತೇನೆ. ಯಾಕಂದ್ರೆ ರತ್ನತ್ರಯ ಇರುವಂತ ಕನ್ನಡ ಸಾಹಿತ್ಯದಲ್ಲಿ ನಾವು ಹೇಳ್ತೇವೆ, ಪಂಪ ನನ್ನ ಚೆನ್ನ, ತೆಕ್ಕಣ ಕಾಣಿ ಸೋಕಿಗಳನ್ನು, ಒಳ್ಳುಡಿ, ಒಳ್ಳುಡಿ ಅಂದ್ರೆ ನಮ್ಮ ಭಾಷೆ ಕನ್ನಡ, ಒಳ್ಳುಡಿ ಕೇಳ್ಗಳನ್ನು ಏನೇನೆಂದರೆ ಆ ಅಂಕುಶ ಬಿಟ್ಟೊಡೆ ನೆರವುದಿಲ್ಲ ಬನವಾಸಿ ದೇಶಿಮ. ಅಂದ್ರೆ ಈ ಆ ಬನವಾಸಿ ದೇಶದಲ್ಲಿ ಅವತ್ತಿನ ಕಾಲದಲ್ಲಿ ಕನ್ನಡ ಭಾಷೆ ಆಡಳಿತ ಭಾಷೆಯಾಗಿತ್ತು. ಆ ಕನ್ನಡ ಭಾಷೆ, ಈ ನೆಲ, ಇದನ್ನ ಯಾರು ನನಗೆ ಅಂಕುಶ ಇಟ್ಟರು ಕೂಡ, ಬಾಣ ಹೊಡೆದ್ರು ಕೂಡ ನಾನು ಅದನ್ನು ಮರೆಯಲಾರೆ ಅನ್ನುವ ಅರ್ಥದಲ್ಲಿ ಅವತ್ತೇ ಹೇಳಿದರು. ಸರ್ ಇಂಟರ್ನ್ ಇರಬೇಕಾಗಿರೋದ್ರಿಂದ ಪರವಾಗಿ ಅಭಿನಂದನೆ ಸಲ್ಲಿಸಬೇಕು. ಕನ್ನಡದ ಕಪ್ಪು ಚಪ್ಪಳೆ ಮುಖಾಂತರ ಬರಬೇಕು. ಹಬ್ಬ ಅನ್ನೋದು, ಕನ್ನಡದ ಹಬ್ಬ ಅನ್ನೋದು ಪ್ರತಿನಿತ್ಯವೂ ಕೂಡ ನಮಗೆ ಕನ್ನಡದ ಹಬ್ಬನೇ. ನಾವು ಯಾವಾಗೆಲ್ಲ ಕನ್ನಡವನ್ನ ಮಾತಾಡ್ತೀವಲ್ಲ ಅದೆಲ್ಲವೂ ಕನ್ನಡದ ಹಬ್ಬ. ಸ್ವತಂತ್ರವಾಗಿ ಉಚ್ಚರಿಸುವ ಪದಗಳನ್ನೆಲ್ಲ ಒಟ್ಟಿಗಿಟ್ಟಿದ್ದಾರೆ. ಆ ಈ ಎಲ್ಲ ಸ್ವತಂತ್ರವಾಗಿ ಉಚ್ಚರಿಸುವಂಥದ್ದು. ಆ ನಂತರ ವ್ಯಂಜನಗಳು ಅಂತ ಹೇಳಿದ್ರೆ ಅದನ್ನು ಕೂಡ ವರ್ಗೀಕರಣ, ಕಂಠದಿಂದ ಹುಟ್ಟೋದೆಲ್ಲ ಒಟ್ಟಿಗಿದೆ. ಕ ಖ ಗ ಘ ಞ ಎಲ್ಲ ಕಂಠ್ಯ ಅದಕ್ಕೆ ಒಟ್ಟಿಗಿಟ್ಟಿದ್ದಾರೆ. ಆಮೇಲೆ ತಾಲ ಅಂದ್ರೆ ಗಂಟ್ಲಿಂದ ಸ್ವಲ್ಪ ಮೇಲೆ ಚ ಛ ಜ ಛ ಞ ಎಲ್ಲ ತಾಲದಿಂದ ಹುಟ್ಟುತ್ತೆ. ಅಂಗಳವನ್ನು ಬಳಸಿ, ಬಾಯಿ ಒಳಗಿನ ಅಂಗಳವನ್ನು ಬಳಸಿ ಹೇಳೋದು ಟ ಠ ಡ ಢ ಣ ಒಟ್ಟಿಗಿದೆ. ನಮ್ಮ ದಂತವನ್ನು, ಹಲ್ಲನ್ನು ಬಳಸಿ ಹೇಳೋದು ತ ಥ ದ ಧ ನ ಒಟ್ಟಿಗಿದೆ. ತುಟಿಯನ್ನು ಬಳಸಿ ಹೇಳೋದು ಪ ಫ ಬ ಭ ಮ ಒಟ್ಟಿಗಿದೆ. ಅಂದ್ರೆ ಈ ಅರೇಂಜ್ಮೆಂಟ್ ಇದೆಯಲ್ಲ, ಈ ಅರೇಂಜ್ಮೆಂಟ್ ನಮಗೆ ಬಹಳ ಅಪರೂಪ ಸಿಗೋದು. ಇಂಗ್ಲಿಷಲ್ಲಿ ಹುಡುಕಿ ನೀವು ಯಾವ ಅರೇಂಜ್ಮೆಂಟ್ ಇದೆ ನಿಮ್ಗೆ ಸಿಗೋದಿಲ್ಲ. ಅಂದ್ರೆ ನಾವು ಈ ವರ್ಣಮಾಲೆಯನ್ನೇ ಪ್ರತಿನಿತ್ಯ ಹೇಳಿದ್ರೆ, ಬೇರೆ ಏನು ಬೇಡ, ಕನ್ನಡದ ವರ್ಣಮಾಲೆಯನ್ನ ಪ್ರತಿನಿತ್ಯ ಹೇಳಿದ್ರೆ ನಮ್ಮ ಉಚ್ಚಾರ ಸರಾಗತ್ತೆ. ನಮಗೆ ಉಸಿರಾಡೋದಕ್ಕೆ ಇವತ್ತು ಬಹಳ ದೊಡ್ಡ ಸಮಸ್ಯೆಗಳಲ್ಲಿ, ಆರೋಗ್ಯದ ಸಮಸ್ಯೆಗಳಲ್ಲಿ ಉಸಿರಾಟದ ಸಮಸ್ಯೆ ಕೂಡ ಒಂದು. ನಾವು ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡಿದ್ರೆ, ಬೇರೆ ಪದಗಳೆಲ್ಲ ವರ್ಣಮಾಲೆಯನ್ನು ದಿನಕ್ಕೊಂದು 10 ಸಲ ಹೇಳಿ ನಮ್ಮ ಉಸಿರಾಟದ ರೀತಿ ಬೇರೆ ಆಗುತ್ತೆ. ಅದೇ ಒಂದು ದೊಡ್ಡ ಪ್ರಾಣಾಯಾಮ. ಈಗ ಬರೀ ಅಹ ಅಕ್ಷರಗಳಿಗೆ ಹಕ್ಕಿಯೊಂದು ಹಾರಿ ಬಂದು ಅಕ್ಕಿಯನ್ನು ಹೆಕ್ಕಿ ತಿನ್ನುತ್ತಿತ್ತು. ಹ ಅಕ್ಷರ ಹರಿಹರನ ಅಹಂಭಾವದ ಅಹವಾಲು ಕೇಳಿ ಅಹಲ್ಯೆಯು ಹ ಹ ಹ ಎಂದು ಗಹದಹಿಸಿ ನಕ್ಕಳು. ಎತ್ತೆರಡೆಮ್ಮೆರಡಾಡಿನ ಮರಿಗಳ ಕೋಡೆರೆಡು, ನಡೆವವರೆಡವದೆ ಕುಳಿತವರೆಡವುವರೆ, ಅರಳಿ ಮರ ಬುಡತಲೆ ತಳಿ ರೋಡೆದೆರಡೆಲೆಯಾಯಿತು. ಕೆಸ್ತೂರು ರಸ್ತೆಯಲ್ಲಿ ಕಸ್ತೂರಿ ರಂಗರಾಯರು ಪಿಸ್ತೂಲಿ ಎಡ್ತಿದ್ದು ಸುಸ್ತಾಗಿ ಸತ್ತಿದ್ರು. ಕಲುಷಿತವಲ್ಲದ ಕಷಾಯವು ವಿಷವೆಂದೆನಿಸಿದರು, ವಿಷಮ ಶೀತ ಜ್ವರಕ್ಕೆ ಪೀಯೂಷವು. ಜಡೆ ಇಡುಕು ಕುರಿಡ ಎಡೆ ಎಳೆಯುವ ಕಡಲ ತಡಿ ಬಿಡು ದುಡು ಗಡನ ದೊಡೆಯ ನೊಡನಡುಕು ನಡು ನಡುಕಿ ವಡಕರಿಸಿ ಮಿಡು ಮಿಡುಕ ಲಡಿಗಡಿಗೆ ಜಡಿ ಜಡಿದು ಪಡಿ ಪಡಿಪ ನಡು ನಯನದ. ಇದೆಲ್ಲ ಹೇಳ್ತಾರೆ ಕನ್ನಡದ್ದೇ. ಇದನ್ನೆಲ್ಲ ಬರೆದವರು ಕನ್ನಡಿಗರೇ. 2500 ವರ್ಷಕ್ಕೂ ಹಿಂದೆ ರಚನೆಯಾದಂತ ಅನೇಕ ವಿಷಯಗಳಿದೆ ಈ ತರದ್ದು. ಹಾಗಾಗಿ ನಾವು ಇದನ್ನೆಲ್ಲ ಅಭ್ಯಾಸ ಮಾಡಿದ್ರೆ ಯಾವ ಭಾಷೆಯನ್ನ ಬೇಕಾದ್ರೂ ನುಡಿಸುವುದಕ್ಕೆ ಸಾಧ್ಯ. ಪ್ರತಿಯೊಬ್ಬರ ಮನೆಯಲ್ಲೂ ಒಂದೊಂದು ಬೇರೆ ಬೇರೆ ಕನ್ನಡ ಇದೆ. ಪ್ರತಿ ಪ್ರಾಂತ್ಯದ ಕನ್ನಡ ಬೇರೆ ಇದೆ, ಪ್ರತಿ ನೆಲದ ಕನ್ನಡ ಬೇರೆ ಇದೆ. ಅದೆಲ್ಲ ಬೇರೆ ಇದ್ರೂ ಕೂಡ ನಾವೆಲ್ಲ ಕನ್ನಡದವರು ಅಂತ ಒಂದಾಗ್ತೀವಲ್ಲ, ಆ ಕನ್ನಡದ ನೆಪದಲ್ಲಿ ಒಂದು ಹಬ್ಬವನ್ನು ಆಚರಿಸ್ತಿರ್ತೀವಲ್ಲ, ಮತ್ತೆ ಈ ತರದ ಹಬ್ಬ ಆಚರಿಸೋದಕ್ಕೆ BSN ನಮ್ಮ ಕನ್ನಡ ಚಿತ್ರರಂಗನೂ ನಮ್ಮ ಕರ್ನಾಟಕಕ್ಕೆ ಸೇರಿ. ಸೊ ನಮ್ಮ ಕನ್ನಡ ಚಿತ್ರರಂಗನೂ ಅಷ್ಟೇ ಪ್ರೀತಿ ಮಾಡಬೇಕಾಗುತ್ತೆ ನೀವುಗಳು. ಸಾಹಿತ್ಯ ಮತ್ತು ಸಿನಿಮಾ, ಆಮೇಲೆ ನಾಟಕ, ಇವೆಲ್ಲ ನಮಗೆ ಕನ್ನಡ ಹೇಳ್ಕೊಡೋದು ಭಾಷೆ. ಸೊ ನಾವು ದಿವಸ ಮಾತಾಡೋ ಕನ್ನಡ ಭಾಷೆನ ನಾವು ಎಲ್ಲ ಕಡೆ ಬಳಸ್ಕೊಂಡು ಹೋಗ್ತಾ ಇದ್ರೆ, ನಾವು ಇವತ್ತೊಂದು ದಿವಸ ಕನ್ನಡ ರಾಜ್ಯೋತ್ಸವ ಮಾಡೋಣ, ನವೆಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡ ರಾಜ್ಯೋತ್ಸವ ಮಾಡೋದು ತಪ್ಪಾಗುತ್ತೆ. ಪ್ರತಿನಿತ್ಯ ನಾವು
ಹಿಂಗೆ ಉಸಿರಾಡ್ತೀವಿ ಹಾಗೆ ನಮ್ಮ ಕನ್ನಡನ ನಮ್ಮ ಉಸಿರಲ್ಲಿ ಇಟ್ಕೊಂಡ್ಬಿಟ್ರೆ ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಕರ್ನಾಟಕಕ್ಕೆ ಒಂದು ನಾವು ಕರ್ನಾಟಕದಲ್ಲಿ ಹುಟ್ಟಿದ್ಕೆ ಒಂದು ಹೆಮ್ಮೆ ಆಗುತ್ತೆ. ಇಷ್ಟು ಹೇಳ್ತಾ ತುಂಬಾ ಚೆನ್ನಾಗಿದೆ ದಯವಿಟ್ಟು